ಈ ಒಂದು ಅಧಿಸೂಚನೆ ಆಗಿರುವಂತಹ ದಿನಾಂಕ 24/2/2026 ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಎಲ್ಲಿಂದ ಪ್ರಕಟ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಅಂಡರ್ನಲ್ಲಿ ಬರುವಂತ ಈ ಒಂದು ಸಂಸ್ಥೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. ಇಲ್ಲಿ ಸುಮಾರು 2551 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕೋತೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ. ಫೆಬ್ರವರಿ 24ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಮಾರ್ಚ್ ದಿನಲ್ಲಿ ಕೊನೆಯ ದಿನಾಂಕ ಆಗಿರತ್ತೆ. ಇಷ್ಟೊಳಗಾಗಿ ಪ್ರತಿಯೊಬ್ಬ ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಖಾಲಿರುವಂತ ಪೋಸ್ಟ್ ಇದೆಯಲ್ಲ, ನರ್ಸಿಂಗ್ ಅಧಿಕಾರಿ, ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತಾನೆ ಈ ಒಂದು ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು. ನಾನು ಹಿಂದ್ಗಡೆ ತಿಳಿಸ್ಕೊಟ್ಟಿದ್ದೆ, ಇಂಥ ಒಂದು ಕೇಂದ್ರ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇದೆ, ಇನ್ನು ಕೆಲವು ದಿನ ವೇಟ್ ಮಾಡಿ ಕರೀತಾರೆ ಅಂತ ಅಂದಿದ್ದೆ. ಈಗ ಅದೇ ರೀತಿಯಾಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ರಿಲೀಸ್ ಆಯ್ತು ನೋಡಿ. ನೇಮಕಾತಿಯಲ್ಲಿ ಯಾರ್ಯಾರು ವೇಟ್ ಮಾಡ್ತಾ ಇದಾರ ನರ್ಸಿಂಗು ಅಪ್ಲಿಕೇಶನ್ ಹಾಕಿ, ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಯಾವುದು ಏನು ಅಂತ ಅಂತೇಳಿ. ಇಲ್ಲಿ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಲ್ಲಿ ಅಪ್ಲಿಕೇಶನ್ ಕರೆದಿರುವಂತದ್ದು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನೋಟಿಸ್ ಆಗಿರುವಂತ ಡೇಟು 24ನೇ ತಾರೀಕು ಫೆಬ್ರವರಿ 2026. ಮತ್ತೆ ಇದಕ್ಕೆ ಯಾರ್ಯಾರು ಇನ್ನೂ ತನ ಫಾಲೋ ಮಾಡ್ಕೊಂಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ಎರಡೂ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ. ಬನ್ನಿ, ಇಲ್ಲಿ ಕಲಿರುವಂತ ಪೋಸ್ಟ್ ಇದೆಯಲ್ಲ, ಇದು ನರ್ಸಿಂಗ್ ಆಫೀಸರ್ ಅಂತ ಹೇಳಿ. ಇದಕ್ಕೆ ನರ್ಸಿಂಗ್ ಆಫೀಸರ್ಸ್ಗೆ ನೇಮಕಾತಿ ಆಗ್ತಾ ಇದೆ. ಅರ್ಜಿ ಸಲ್ಲಿಸಿದ್ರೆ ಸುಮಾರು ನಿಮಗೆ ಪ್ರತಿ ತಿಂಗಳು 9,300ರಿಂದ ಸುಮಾರು 34,800 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಅದರಲ್ಲಿ ಇನ್ನೊಂದಿರತ್ತೆ, ಗ್ರೂಪ್ ಬಿದವರಿಗೆ ಸಂಬಂಧಪಟ್ಟಂತೆ 4,600 ರೂಪಾಯಿ ನವದೆಹಲಿ ಮಾನದಂಡಗಳ ಪ್ರಕಾರ ಇದು ಕೊಡಲಾಗತ್ತೆ ಅಂತ ಹೇಳಿ ಸ್ಪಷ್ಟನೆ ಮೇಲ್ಗಡೆ ಕೊಟ್ಟಿದ್ದಾರೆ. ಬೇಕಾದ್ರೆ ನೋಟಿಸ್ ಅನ್ನ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ, ಏಜ್ ಲಿಮಿಟ್, ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಡೇಟ್ ಬಗ್ಗೆ ಗಮನಿಸಬೇಕಾಗತ್ತೆ. ನಾನು ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ, ನೋಡ್ಕೊತ ಬರ್ರಿ. ಇದಕ್ಕೆ ಏನೇನಾಗಿರ್ಬೇಕು ಕ್ವಾಲಿಫಿಕೇಶನ್, BS ಆಗಿರ್ಬೇಕಾಗತ್ತೆ ನರ್ಸಿಂಗ್ ನಲ್ಲಿ, BS ಆಗಿರ್ಬೇಕು ಫ್ರಮ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನಲ್ಲಿ, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್, ಇದೆಲ್ಲ ಕೊಟ್ಟಿದ್ದಾರೆ. BSc ಪೋಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಪೋಸ್ಟ್ ಬೇಸಿಕ್ BSc ಸರ್ಟಿಫಿಕೇಟ್ ಬೇಕು. ಅದ ನಂತರ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಸ್ಟೇಟ್ ನರ್ಸಿಂಗ್, ಇದೆಲ್ಲ ಆಗಿರ್ಬೇಕಾಗತ್ತೆ. ಕೊಟ್ಟಿದ್ದಾರೆ ಡಿಪ್ಲೊಮಾ ಜನರಲ್ ನರ್ಸಿಂಗ್ ಆದವರು, ಅದ ನಂತರ ನರ್ಸಿಂಗ್ ಕೌನ್ಸಿಲಿಂಗ್ ಈ ರೀತಿಯ ಕಂಪ್ಲೀಟ್ ಮಾಡಿದವರು, 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಆಸ್ಪತ್ರೆಗಳಲ್ಲಿ ಅವರು ಅಪ್ಲಿಕೇಶನ್ ಹಾಕ್ಬಹುದು. ಅದು ಮಾನದಂಡಗಳ ಪ್ರಕಾರ ಕೊಟ್ಟಿರುವಂತ ಮಾಹಿತಿ. ಇನ್ನು ವಯೋಮಿತಿ ಬಗ್ಗೆ 18ರಿಂದ 30 ವರ್ಷ ಇರತ್ತೆ. 18ರಿಂದ 30 ವರ್ಷ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ಬಹುದು, ತೊಂದರೆ ಇಲ್ಲ. ಮತ್ತೆ ಇನ್ನೊಂದು, ನಾನು ಆಗ್ಲೇ ತಿಳಿಸ್ಕೊಟ್ಟಿನಲ್ಲ, ಯಾವ್ಯಾವ ಒಂದು ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಶುಲ್ಕ ಇದೆ. ಇಲ್ಲಿ ಪೋಸ್ಟೇನೆ ಇಷ್ಟು ಕರೆದಿದ್ದಾರೆ ಅಂದ್ಮೇಲೆ ಶುಲ್ಕ ಎಷ್ಟು ದುಬಾರಿ ಇಟ್ಟಿದ್ದಾರೆ ನೀವೇ ಗಮನಿಸ್ತಾ ಇರ್ಬೋದು. ಶುಲ್ಕ ಅಂತೂ 1 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 250 ರೂಪಾಯಿ, ಈ ರೀತಿಯಾಗಿ ಇಟ್ಟಿಲ್ಲ ಇವರು, ಜಾಸ್ತಿನ ಇಟ್ಟಿದ್ದಾರೆ. ಎಷ್ಟೆಷ್ಟು ಇಟ್ಟಿದ್ದಾರೆ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತಾರ. ನಾ ಇದನ್ನ ವೇತನ ಅಂತ ಅನ್ಕೊಂಡಿದ್ದೆ, ಇದೇನ್ ದೊಡ್ಡ ಅಕ್ಷರ ಕಾಣಿಸ್ತಾ ಇಲ್ಲ, ಅದು ವೇತನ ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟೊಂದು ಅದು ಸ್ಯಾಲರಿನ ಕೊಟ್ಟಿದೆ, ಈ ಒಂದು ಶುಲ್ಕನ ಇಟ್ಟಿದ್ದಾರೆ. ಜನರಲ್ ಕಾಸ್ಟ್ OBC ದವ್ರಿಗೆ 3,000, SC ST EWS ಅವ್ರಿಗೆ 2,400 ರೂಪಾಯಿ. ಪರ್ಸನಲ್ ಇತ್ತು, ನೀವೇನಾದ್ರು ಡಿಸಬಿಲಿಟಿ ಇತ್ತಂದ್ರೆ ನಿಮಗೆ ಯಾವುದೇ ರೀತಿಯಾಗಿ ಶುಲ್ಕದಲ್ಲಿ ವಿನಾಯಿತಿ ಕೊಡ್ತಾರೆ. ಇಷ್ಟೊಂದು ನಿಮಗೆ ಶುಲ್ಕ ಇಟ್ಟಿದ್ದಾರೆ ನೋಡಿ. ಅಂದ್ರೆ ಈ ಒಂದು ಶುಲ್ಕ ನೋಡಿ ಅಪ್ಲಿಕೇಶನ್ ಹಾಕಬಾರ್ದು. ಇದರಲ್ಲಿ ಒಂದು ಗೌರ್ಮೆಂಟ್ ಈ ಒಂದು ಸಂಸ್ಥೆದು ಬಜೆಟ್ ಅನ್ನ ತಯಾರಾಗಬೇಕು. ಉದಾಹರಣೆಗೆ ಇದು ಆಲ್ ಇಂಡಿಯಾದಲ್ಲಿ ಇರೋದ್ರಿಂದ ನನಗನ್ಸೋ ಮಟ್ಟಿಗೆ ಒಂದು 6ರಿಂದ 7 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕ ಆದ್ರೆ ಸುಮಾರು ಒಂದು 60-70 ಸಾವಿರ ಹಾಕ್ಬೋದು. ಆಲ್ ಇಂಡಿಯಾದ ಮೇಲೆ ಏನ್ ನರ್ಸಿಂಗ್ ಅಧಿಕಾರಿ ಆಗ್ಬೇಕಂತ ಇರ್ತಾರಲ್ಲ ಅಂತವ್ರಿಗೆಲ್ಲ ಇದು ಅವಕಾಶ ಇರೋದ್ರಿಂದ ಈ ಸುಮಾರು ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ಅಂದ್ರೆ ಎಷ್ಟೊಂದು ಅಮೌಂಟ್ ಹೋಗ್ಬೋದು ವಿಚಾರ ಮಾಡಿ. 7-8 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟೊಂದು ಹೋಗ್ಬೋದು ವಿಚಾರ ಮಾಡಿ. ಅದೇ ರೀತಿಯಾಗಿ SC ST ಕ್ಯಾಂಡಿಡೇಟ್ ಆದವರಿಗೆ ಇದೆಲ್ಲ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು, ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು ಗಮನಿಸ್ತಾ ಇರಬಹುದು. ವೆಬ್ಸೈಟು ಮತ್ತು ಅಪ್ಲಿಕೇಶನ್ ಹಾಕುವಂತ ನಿಮ್ಮೊಂದು ಪ್ರೈಮರಿ ಡೇಟ್ ಕೊಟ್ಟಿದ್ದಾರೆ. ಆನ್ಲೈನ್ CBT ಸ್ಟೇಜ್ 1, ಸ್ಟೇಜ್ 2 ಏನಂದ್ರೆ 2 ಪರೀಕ್ಷೆ ಇರ್ತವೆ. ಆ ಒಂದು ಪರೀಕ್ಷೆ ದಿನಾಂಕ ಕೂಡ ಗಮನಿಸ್ತಾ ಇರಬಹುದು. ಆನ್ಲೈನ್ CBT ಅಂತ ಹೇಳಿ 11 ಏಪ್ರಿಲ್ 2026 ಸ್ಯಾಟರ್ಡೆ ಒಂದಿರುತ್ತೆ. ಅದ ನಂತರ 2ನೇ ಪರೀಕ್ಷೆ ಇರೋದು 30 ಏಪ್ರಿಲ್ 2026. 2 ಪರೀಕ್ಷೆ ಇರ್ತವೆ. ಇದಕ್ಕೆ ಮುಖ್ಯವಾಗಿ 2 ಪರೀಕ್ಷೆ ಪಾಸ್ ಆದ್ರೆ ಈ ಒಂದು ಕೆಲಸಗಳನ್ನ ತಗೋಬಹುದು. ಆಗಲೇ ತಿಳಿಸ್ಕೊಟ್ಟಿರುವಂತ 11 ಏಪ್ರಿಲ್ದಿಂದ 30 ಏಪ್ರಿಲ್ ತನಕ ನಡೆಸ್ತಾರೆ. ಅಂದ್ರೆ ಆ ಒಂದು ದಿನಾಂಕ ಇರೋದಿಲ್ಲ, ಬಟ್ ಆ ಒಂದು ಹೆಸರು ಕೊಟ್ಟಿದ್ದಾರೆ.
CBT ಮೊದಲನೇ ಪರೀಕ್ಷೆ ಇರೋದು 11 ಏಪ್ರಿಲ್, ಎರಡನೇ ಪರೀಕ್ಷೆ ಇರೋದು 30 ಏಪ್ರಿಲ್. ಇದು ಪರೀಕ್ಷೆ ಬಗ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಅದ ನಂತರ ಇಲ್ಲಿ ಬಂತು ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು, ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು 16 ಮಾರ್ಚ್ 2026 ತನಕ ಅವಕಾಶ ಇರತ್ತೆ. ಮತ್ತೆ ಇದರದೇ ಆಗಿರುವಂತ ಇನ್ನೂ ರೂಲ್ಸ್ಗಳು ಕೊಟ್ಟಿದ್ದಾರೆ. ಪರೀಕ್ಷೆ ಬಗ್ಗೆನೇ ಎಲ್ಲ ಮಾಹಿತಿ ಇರತ್ತೆ. ಮತ್ತೆ ಎಲ್ಲದಕ್ಕೂ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಪ್ರತಿಯೊಂದಕ್ಕೆ ನೇಮಕಾತಿ ಇರೋದಿಲ್ಲ. ಅದು ಕೆಲವೊಂದು ನೇಮಕಾತಿಗೆ ಮಾತ್ರ ಕೊಟ್ಟಿರ್ತಾರೆ. ಅದು ಕೂಡ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಇರತ್ತೆ ನೋಡಿ. ಪೋಸ್ಟ್ ಆಫೀಸಿಗೆ ತಿದ್ದುಪಡಿ ಮಾಡಿಸೋದಕ್ಕೆ ಅಂದ್ರೆ ಏನಾದ್ರು ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ತಪ್ಪಾಗಿ ಅಪ್ಲಿಕೇಶನ್ ಹಾಕಿರ್ತಾರ, ಮತ್ತೇನಾದ್ರೂ ಚೇಂಜಸ್ ಮಾಡೋದಿರತ್ತೆ, ಅದೆಲ್ಲ ಬೇಕಾಗತ್ತಲ್ಲ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಸಮಯ ನೋಡಿ 25 ಮಾರ್ಚ್ 2026ರಿಂದ 27 ಮಾರ್ಚ್ 2026 ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ ಇಲ್ಲಿ ನೋಡಿ. 25/3/2026ರಿಂದ 27/3/2026. ಏನಾದ್ರು ತಪ್ಪಾಗಿ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ತಿದ್ದುಪಡಿ ಮಾಡಿಸ್ಕೋಬಹುದು. ಇನ್ನು ಉಳಿದಂತ ಡೇಟ್ ಎಲ್ಲ ಪರೀಕ್ಷಾ ನಗರ ಹಂಚಿಕೆ ಮಾಹಿತಿ ಏಪ್ರಿಲ್ 4ನೇ ತಾರೀಕು ಬರತ್ತೆ. ಪ್ರವೇಶ ಕಾರ್ಡ್ ಅಪ್ಲೋಡ್ ಮಾಡಿರುವಂತ ಮಾಹಿತಿ 8 ಏಪ್ರಿಲ್ ಬರತ್ತೆ. ಅಂತ ಮೊದಲನೇ ಪರೀಕ್ಷೆ ಬಗ್ಗೆ ತಿಳಿಸ್ಕೊಟ್ಟೆ. ಅಪ್ಲಿಕೇಶನ್ ಸ್ಥಿತಿಯನ್ನ ಚೆಕ್ ಮಾಡೋದು 24 ಮಾರ್ಚ್ 2026. ಈ ರೀತಿಯಾಗಿ ಎಲ್ಲ ಕೊಟ್ಟಿದ್ದಾರೆ. 16ನೇ ತಾರೀಕು ತನಕ ಅವಕಾಶ ಇರುತ್ತೆ ನೋಡಿ, ಮಾರ್ಚ್ ಅಲ್ಲಿ ತನಕ ಅಪ್ಲಿಕೇಶನ್ ಹಾಕಿ. ಅದೇ ರೀತಿಯಾಗಿ ಇನ್ನೂ ರೂಲ್ಸ್ ನಿಯಮಗಳು ಕೊಟ್ಟಿದ್ದಾರೆ. ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರತ್ತೆ. SC/ST ವರ್ಗದವರಿಗೆ 3 ವರ್ಷದಿಂದ 15 ವರ್ಷದ ತನಕ ಇರತ್ತೆ. ಅದು ನಿಮ್ಮ ಒಂದು ಮಾನದಂಡಗಳ ಪ್ರಕಾರ ಅನ್ವಯವಾಗತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಅದು ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಟ್ಟು ಹುದ್ದೆಗಳು 2551. ಇದು ನಿಯಮಗಳ ಪ್ರಕಾರ ಹಂಚಿಕೆ ಮಾಡಿದ್ದಾರೆ, ಎಲ್ಲೆಲ್ಲಿ ಯಾವ ರೀತಿಯಾಗಿ ಅಂತೇಳಿ ಅದನ್ನ ನೋಡ್ಕೊಳ್ಳಿ. ಇದರಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾನು ಪ್ರತಿಯೊಂದು ಈ ಒಂದು ನೋಟಿಸ್ ಇದೆಲ್ಲ ಎಲ್ಲ ವಿವರಿಸ್ತಾ ಹೋಗಕ್ಕಾಗಲ್ಲ. ಕೆಲವೊಂದು ವಿವರಿಸ್ತಾ ಹೋಗಕ್ಕಾಗತ್ತೆ, ಇನ್ನು ಕೆಲವರಿಗೆ ವಿವರಿಸ್ತಾ ಹೋಗಕ್ಕಾಗಲ್ಲ, ಯಾಕಂದ್ರೆ ಲಾಂಗ್ ಇದೆ ಇದು ನೋಟಿಸು. ಆದ ಕಾರಣ ನೋಡ್ತಾ ಇರ್ಬೋದು. ನಾ ಇದು ಆದ್ಮೇಲೆ ಬೇಸಿಕ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ, ತೊಂದರೆ ತಗೋಬೇಡಿ. ಅಪ್ಲಿಕೇಶನ್ ಹಾಕೋದು ಮಾತ್ರ ಇಲ್ಲಿ ನಾನು ಲೈವ್ ಮುಖ ತಿಳಿಸ್ಕೊಡಕ್ಕಾಗಲ್ಲ. ಅದೇ ನೀವು ಆನ್ಲೈನ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ನೋಡಿ ಎಲ್ಲಿ ಹೋಗ್ಬೇಕು ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ವಿಳಾಸನ ಗಮನಿಸ್ತಾ ಇರ್ಬೋದು. ಈ ಒಂದು ವಿಳಾಸ ನೋಡ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು, ನೀವು ಯಾವ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರಲ್ಲ ಆ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಕಾಣಬಹುದು. ನಿಮ್ಮೊಂದು ಏಜ್ ಲಿಮಿಟ್ ರಿಲ್ಯಾಕ್ಷನ್ ಇರೋದು, ಯಾರ್ಯಾರು ಎಕ್ಸ್ ಸರ್ವಿಸ್ ಮೆಂಬರ್ ಕೂಡ ಅವಕಾಶ ಇರೋದ್ರಿಂದ ಗ್ರೂಪ್ ಬಿ ಹುದ್ದೆಗಳಿಗೆ ಆ ಒಂದು ಗ್ರೂಪ್ ಹುದ್ದೆದಲ್ಲಿ ಎಷ್ಟೆಷ್ಟು ಏಜ್ ಸಡಿಲಿಕೆ ಇರತ್ತೆ ಅದು ಕೂಡ ಕೊಟ್ಟಿದ್ದಾರೆ, ಗಮನಿಸ್ತಾ ಇರಬಹುದು. ಇದರಲ್ಲಿ ಎಲ್ಲಾ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೇವೆ ಈ ಒಂದು ಸಂಸ್ಥೆ ಬಗ್ಗೆ. ನೋಡಿ 24ನೇ ತಾರೀಕಿದೊಂದು ಆಗಿರತ್ತೆ, ಯಾವುದೇ ರೀತಿಯಾಗಿ ಫೇಕ್ ಅಲ್ಲ, ಆಫೀಸಲ್ಲಿ ಇರುವಂತ ನೋಟಿಸು. ಇನ್ನು ಉಳಿದಂತ ಮಾಹಿತಿ ನೋಡಿ, ಆಯ್ಕೆ ವಿಧಾನದಲ್ಲಿ ಹಂತ 1 ಹಂತ 2 ಇದು ಪರೀಕ್ಷೆ ಮುಗಿಸ್ತಾರೆ. ಅದ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡ್ತಾರೆ. ಮತ್ತೆ ನಿಮ್ಮೊಂದು ಸೀಟು ಹಂಚಿಗಳನ್ನ ಸೇರ್ಪಡೆ ಮಾಡ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಅದೆಲ್ಲ ನಡೆಸ್ತಾರೆ. ಮತ್ತೆ ಇನ್ನೊಂದು, ಈ ಒಂದು ವಿಷಯವಾರು ಪಠ್ಯಗಳನ್ನ ನೋಡ್ಕೋಬೇಕಾಗತ್ತೆ. ಪರೀಕ್ಷೆ ಇರೋದ್ರಿಂದ ಮೊದಲನೇ ಪರೀಕ್ಷೆ, ಎರಡನೇ ಪರೀಕ್ಷೆ ಏನು ಎತ್ತರ ಮೇಲೆ ಹೊಂದಿರತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ ನಾನು, ಗೊತ್ತಿರುವಂತ ಮಾಹಿತಿ. ಅಂದ್ರೆ ಅಷ್ಟೊಂದು ಆಳವಾಗಿ ಇರೋದಿಲ್ಲ, ಸ್ವಲ್ಪ ಗೊತ್ತಿರುವಂತ ಮಾಹಿತಿ ಸ್ವಲ್ಪ ನೋಡೋಣ. ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡಕ್ಕಾಗಲ್ಲ. ಸ್ವಲ್ಪ ಮೊದಲನೇ ಹಂತ ಪರೀಕ್ಷೆಯಲ್ಲಿ 100 ಪ್ರಶ್ನೆ ಇರ್ತವೆ, ಗುರುತುಗಳು 100 ಇರತ್ತೆ, ಅವಧಿ 90 ನಿಮಿಷ ಕೊಟ್ಟಿರ್ತಾರೆ. ಎರಡನೇದು 160 ಪ್ರಶ್ನೆ ಇರತ್ತೆ, 160 ಗುರುತುಗಳಿರತ್ತೆ, 180 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಇನ್ನು ವಿಷಯವಾರು ಪಠ್ಯಕ್ರಮ ನೋಡಿ ಎದರಲ್ಲಿ ಹೊಂದಿರತ್ತೆ. ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಯೋಗ್ಯತೆಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಬರತ್ತೆ. ಎರಡನೇದಾಗಿ ನರ್ಸಿಂಗ್ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ 2 ಪರೀಕ್ಷೆಗಳಲ್ಲಿ 80 ಮಾರ್ಕ್ಸು, ಅದ ನಂತರ 160 ಮಾರ್ಕ್ಸು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸಾಮಾನ್ಯ ಜ್ಞಾನ ಯೋಗ್ಯತೆದಲ್ಲಿ 20 ಪ್ರಶ್ನೆ, ಇದು ಮೊದಲನೇ ಪರೀಕ್ಷೆಗೆ. ಎರಡನೇ ಇದೆಯಲ್ಲ, ಇದು ನರ್ಸಿಂಗ್ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಇದರಲ್ಲೇ ಹೊಂದಿರತ್ತೆ. 80 ಮತ್ತು 20 100 ಆಯ್ತು. ಮತ್ತೆ ಅದು ಎರಡನೇ ಪರೀಕ್ಷೆ 160, ಅದು ಕೂಡ ಇದರಲ್ಲೇ ಸೇರ್ಪಡೆ. ಮೊದಲನೇದಾಗಿ 20 ಪ್ರಶ್ನೆ ಅದಲ್ಲ, ಎದರ ಮೇಲೆ ಬರುತ್ತೆ ನೋಡ್ಕೊಳ್ಳಿ. ಪ್ರಚಲಿತ ವಿದ್ಯಮಾನ ಮೇಲೆ ಬರತ್ತೆ. ಅದ ನಂತರ ಸಾಮಾನ್ಯ ವಿಜ್ಞಾನ ಮತ್ತು ಆರೋಗ್ಯ ಜಾಗೃತಿ ಬಗ್ಗೆ ಕೇಳ್ತಾರೆ. ತಾಂತ್ರಿಕತೆ ಮತ್ತು ಪರಿಮಾತ್ಮಕ ಸಾಮರ್ಥ್ಯ ಇದರ ಮೇಲೆ ಕೇಳ್ತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಮೂಲಗಳ ಬಗ್ಗೆ ಕೇಳ್ತಾರೆ. ಇದು 20 ಮಾರ್ಕ್ಸ್ ಬಗ್ಗೆ ಮಾಹಿತಿ.
ಇನ್ನು ನರ್ಸಿಂಗ್ ಕೋರ್ ಮತ್ತು ವಿಷಯ ಎರಡು 80 ಮಾರ್ಕ್ಸು, ಅದ ನಂತರ 150. ಎರಡು ಪರೀಕ್ಷೆ ಬಗ್ಗೆ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಶರೀರಶಾಸ್ತ್ರದ ಬಗ್ಗೆ ಕೇಳ್ತಾರೆ, ಹಂಗ ಚರಿತ್ಶಾಸ್ತ್ರ ಬಗ್ಗೆ ಕೇಳ್ತಾರೆ, ಸೂಕ್ಷ್ಮ ಜೀವ ವಿಜ್ಞಾನದ ಬಗ್ಗೆ ಕೇಳ್ತಾರೆ, ರೋಗಶಾಸ್ತ್ರ, ಔಷಧಿ ಶಾಸ್ತ್ರ, ಘೋಷಣೆ ಬಗ್ಗೆ, ಸಮುದಾಯ ಆರೋಗ್ಯ ನರ್ಸಿಂಗ್, ಮಾನಸಿಕ ಆರೋಗ್ಯ ಮತ್ತು ಮನೋವಿಜ್ಞಾನ ನರ್ಸಿಂಗು, ವೈದ್ಯಕೀಯ ಶಸ್ತ್ರಚಿಕಿತ್ಸಾ ನರ್ಸಿಂಗು, ವಯಸ್ಕರ ಬಗ್ಗೆ, ಅದ ನಂತರ ಮಕ್ಕಳ ಆರೋಗ್ಯ ನರ್ಸಿಂಗ್ ಬಗ್ಗೆ, ಪ್ರಸ್ತುತಿ ಬಗ್ಗೆ ಮತ್ತು ಪ್ರಸ್ತುತಿ ನರ್ಸಿಂಗ್ ಬಗ್ಗೆ, ನರ್ಸಿಂಗ್ ಸಂಶೋಧನೆ ಮತ್ತು ಅಂಕಿ ಅಂಶಗಳ ಬಗ್ಗೆ, ನರ್ಸಿಂಗ್ ಆಡಳಿತ ಮತ್ತು ಶಿಕ್ಷಣದ ಬಗ್ಗೆ, ನರ್ಸಿಂಗ್ಗಳ ನೈತಿಕ ಮತ್ತು ಕಾನೂನು ಅಂಶಗಳ ಬಗ್ಗೆ, ಇದೆಲ್ಲ ಇದರಲ್ಲಿ ಒಳಗೊಂಡಿರತ್ತೆ. ನರ್ಸಿಂಗ್ ಕೋರ್ ವಿಷಯ ಎರಡು ಪರೀಕ್ಷೆ ಹೋದಲ್ಲ, 80, 150 ಈ ಎಲ್ಲ ವಿಷಯದ ಮೇಲೆ ಈ ಒಂದು ಪರೀಕ್ಷೆ ಇರತ್ತೆ. ನೋಡಿ, ಇಷ್ಟೊಂದು ನಮಗೆ ಎಲ್ಲ ಮಾಹಿತಿನ ಚರ್ಚೆ ಆಯಿತು, ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇವೆ. ಅಪ್ಲಿಕೇಶನ್ ಹಾಕೋದು ಮಾತ್ರ ಬಾಕಿ ಉಳಿದಿದೆ ನೋಡಿ.